गुरुविष्णुः गुरुदेवो महेश्वरः गुरुः साक्षात् परब्रह्म तस्मै श्रीगुरवे नमः। मूषिकवाहन मोदक हस्त चामर कर्ण विलंबित सूत्र वामन रूप महेश्वर पुत्र विघ्न विनायक पाद नमस्ते। आंगिकं भुवनं यस्य वाचिकं सर्ववाङ्मयम् आकार्यं ಬಸವಣ್ಣನವರು ಈ ಬೆಳಕಿನ ಮಹತ್ವವನ್ನು ತಮ್ಮ ಒಂದು ಅಮೃತವಾಣಿಯಲ್ಲಿ ಎಷ್ಟು ಸುಂದರವಾಗಿ ಚಿತ್ರಿಸಿದ್ದಾರೆ ನೋಡಿ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ. ಈಗ ಜ್ಞಾನದ ಸಂಕೇತವಾದ ಜ್ಯೋತಿಯನ್ನು ಬೆಳಗಿಸುವ ಸಮಯ. ಹರನ ಕರುಣೋದಯದ ತೆರದಲ್ಲಿ ಬೆಳಗು ತೆರೆಯುವ ಹೊತ್ತಿಗೆ ವೇದ ಘೋಷದ ದಿವ್ಯ ಲಹರಿಯು ಮನವ ತೊಳೆಯಲು ಮೆಲ್ಲಗೆ ಬರುವ ಶ್ರೀ ಗುರು ಪಾದುಕೆಯ ದನಿ ಅನುರಣಿತವಾಗಲು ಮೌನಕ್ಕೆ ಸಿದ್ಧ ಗಂಗೆಯ ನೆಲವು ಜಲವು ನಮಿಸಿ ನಿಲ್ಲುವುದು ಸುಮ್ಮಗೆ. ಕಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ. ಕಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ. ಅನ್ಯರಿಗೆ ಅಸಹ್ಯ ಪಡಬೇಡ. ಕಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ. ಅನುಕರಗದವರಲ್ಲಿ ಪುಷ್ಪವನುಲ್ಲೆಯಯ್ಯ ನೀನು. ಅನುಕರಗದವರಲ್ಲಿ ಪುಷ್ಪವನುಲ್ಲೆಯಯ್ಯ ನೀನು. ಮನ ಕರಗದವರಲ್ಲಿ ಗಂಧಾಕ್ಷತೆಯನುಲ್ಲಯ್ಯ ನೀನು. ಮನ ಕರಗದವರಲ್ಲಿ ಗಂಧಾಕ್ಷತೆಯನುಲ್ಲಯ್ಯ ನೀನು. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ಶಿವಶಂಕರ ಪಾರ್ವತಿ ಪತೆ ಗಮ ಗಮ ಬಮ ಗರೆ ಸನಿ ಸ ಗಮ ಬನಿ ಸ ಸನಿ ದ ಬಮ ಬ ಶಿವಶಂಕರ ಪಾರ್ವತಿ
ni ba ni sa ni sa ga ga re sa ni re sa ni da ba ma ga ga re sa. शिव शंकर पार्वती पते शिव शंकर पार्वती पते. ನಾನು ಸಿದ್ಧಗಂಗಾ ಮಠದಲ್ಲಿ 5ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಸಣ್ಣ ಮಗಳು ಅರ್ಲಿ ಎಜುಕೇಷನ್ ಮಾಡಿಸಿದ್ದು. ಅದು ಮಾಡಾದಮೇಲೆ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಮುಗಿಸಿ ಮತ್ತು ಅಮೇರಿಕಾ 96 ಬಂದಿದ್ದು. ಅದಾದಮೇಲೆ ವಾಷಿಂಗ್ಟನ್ ಯೂನಿವರ್ಸಿಟಿ ಸೆಂಟ್ ಲೂಯಿಸಲ್ಲಿ MBA ಮಾಡಿ ಅದ್ರ ಮುಖಾಂತರ ಕೆಲವು ಪ್ರದೇಶಗಳಲ್ಲಿ ಶಿಕಾಗೋ, ಸೆಂಟ್ ಲೂಯಿಸು, ಜಾಕ್ಸನ್ ವಿಲ್ ಫ್ಲೋರಿಡಾ, ಒಮಹಾ ನೆಬ್ರಾಸ್ಕಾ, ಈಗ ಕೊನೆಯದಾಗಿ ಅಟ್ಲಾಂಟಾದಲ್ಲಿ ಉಳ್ಕೊಂಡಿದ್ದೇವೆ. ಇದನ್ನೆಲ್ಲ ಚೆನ್ನಾಗಿ ನಮ್ಮ ಗ್ರೋತ್ ಏನಿದೆ ಇಲ್ಲಿ ಅಮೆರಿಕದ ಗ್ರೋತು ಇಟ್ಸ್ ಬಿಕಾಸ್ ಆಫ್ ಸಿದ್ಧಗಂಗಾ ಮಠ. ನಾನೊಬ್ಬನೇ ಅಷ್ಟೇ ಅಲ್ಲ, ನಮ್ಮ 5 ಜನ ಅಣ್ಣದಿರು ಕೂಡ ಮಠದಲ್ಲೇ ಓದಿದ್ದು ಬೆಳೆದಿದ್ದು. ನಿಮಗೆಲ್ಲ ತಿಳಿದಿರೋ ಹಾಗೆ ಎಲ್ಲ ತುಂಬ ಜನರು ಸಿದ್ಧಗಂಗಾ ಮಠದಲ್ಲಿ ಓದಿದ್ದೀರಾ, ಅದ್ರ ಬಗ್ಗೆ ಕೇಳಿದ್ದೀರಾ, ಅಲ್ಲಿ ಹೋಗಿ ನೋಡಿದ್ದೀರಾ. ಆದರೆ ಐ ಲಿವ್ಡ್ ದೇ, ಸೊ ಐ ಎಂಜಾಯ್ಡ್ the life in Siddhganga Math. The reason why I am bringing up this is some of the cultural values that Siddhganga Math has put in me has helped me to grow. And because of that, I always owe something back to Siddhganga Math. Having this in the background, about 3 years ago, we started this SMAUSA.org. So if you type in, you will get all the information. Basically, it's an organization that has a mission and a vision. So that basically what we do, we don't take a whole lot of donation and give it to Math. We focus on a pipeline of creating some talented kids among everybody there. So see if you can commit 3 to 4 hours. You can take membership. We do have an official board. We do have the membership. It is very nominal. And again, we are not asking for a lot of funds, but we are asking for your time commitment, that you are willing to teach those kids who have, and then give those kids a chance to succeed. And that's all we are asking for. SMAUSA.org. ಅನುಭವ ಮಂಟಪ ಅಂದರೆ ಒಂದು ಆಧ್ಯಾತ್ಮಿಕ ಪರಿವರ್ತನೆಯ ಪಯಣ, ಎ ಸ್ಪಿರಿಚುವಲ್ ಜರ್ನಿ. ಅಮೇರಿಕಾದಂತಹ ದೂರದ ನಾಡಿನಲ್ಲಿ ಬದುಕುತ್ತಿದ್ದರೂ ಬಸವ ತತ್ವ, ವಚನ ಸಾಹಿತ್ಯ ಮತ್ತು ಶರಣರ ಚಿಂತನೆಗಳಿಂದ ನಾವು ದೂರವಾಗಬಾರದು. ಹಾಗೂ ನಮ್ಮ ಮಕ್ಕಳಿಗೂ ನಮ್ಮ ಸಂಸ್ಕೃತಿ, ನಮ್ಮ ಬೇರುಗಳು ಮತ್ತು ನಮ್ಮ ಆಧ್ಯಾತ್ಮಿಕ ಪರಂಪರೆಯನ್ನು ಪರಿಚಯವಾಗಬೇಕು ಎಂಬ ಆಶಯದೊಂದಿಗೆ ಕಳೆದ 1 ವರ್ಷದ ಹಿಂದೆ ನಾವು ಕೆಲವರು ಸ್ನೇಹಿತರು ಸೇರಿಕೊಂಡು ಅನುಭವ ಮಂಟಪವನ್ನು ಪ್ರಾರಂಭಿಸಿದೆವು. ಪ್ರತಿ ತಿಂಗಳು ಸರದಿಯಂತೆ ಒಬ್ಬೊಬ್ಬರ ಮನೆಯಲ್ಲಿ ಸೇರಿ ಗುರುಲಿಂಗ ಜಂಗಮರ ತತ್ವ ವಿಚಾರಗಳು, ಭಕ್ತಿ ಪ್ರಧಾನವಾದ ಸಂಗೀತ, ರುದ್ರಾಭಿಷೇಕ, ಅಷ್ಟಾವರಣ, ಷಟ್ಸ್ಥಳ ಮತ್ತು ಸಿದ್ಧಾಂತ ಶಿಖಾಮಣಿ ಗ್ರಂಥಗಳ ಒಳಗೊಂಡ ಪ್ರವಚನಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ 1 ವರ್ಷದ ಪ್ರಯಾಣದಲ್ಲಿ ಸಹಕರಿಸಿದ ಎಲ್ಲ ಸ್ನೇಹಜೀವಿ ಬಂಧುಗಳಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. 12ನೇ ತಿಂಗಳ ಈ ಕಾರ್ಯಕ್ರಮವು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಅವರ ಆಶೀರ್ವಾದಗಳೊಂದಿಗೆ ನಡೆಯುತ್ತಿರುವುದು ನಮ್ಮೆಲ್ಲರ ಪರಮ ಪುಣ್ಯವೇ ಆಗಿದೆ. ಶ್ರೀಗಳ ಆಶೀರ್ವಾದದಿಂದ ಈ ಅನುಭವ ಮಂಟಪ ಇನ್ನಷ್ಟು ಜನರಿಗೆ ತಲುಪಿ ಬಸವ ತತ್ವದ ಬೆಳಕನ್ನು ಹರಡಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ. ಪರಮಪೂಜ್ಯ ಶ್ರೀಗಳ ಚರಣಗಳಿಗೆ ನಮ್ಮ ಅನಂತ ಪ್ರಣಾಮಗಳು. ವಿಶ್ವಗುರು ಬಸವಣ್ಣನವರು ತಮ್ಮ ಒಂದು ಅಮೃತ ವಚನದಲ್ಲಿ ಹೀಗೆ ಹೇಳಿದ್ದಾರೆ: ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಇರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ನುಡಿಯ ಒಂದರೆಗಳಿಗೆ ಇತ್ತಡೆ, ನಿಮ್ಮ ನಿತ್ತೇ ಕಾಣ ಕೂಡಲ ಸಂಗಮ ದೇವ. ಅಂದರೆ ಇದರ ಅರ್ಥ ಇಷ್ಟೇ, ನೀವು ಆನೆಗಳನ್ನು ಕೊಟ್ಟರೂ ಬೇಡ, ಸಂಪತ್ತು ಕೊಟ್ಟರೂ ಬೇಡ, ರಾಜ್ಯವನ್ನೇ ಕೊಟ್ಟರೂ ಬೇಡ, ಇದರ ಬದಲು ಶರಣರ ಒಂದು ಅರೆಗಳಿಗೆಯ ಮಾತು ಸಿಕ್ಕರೆ ಸಾಕು, ಅದೇ ಪರಮಾತ್ಮನ ಸಾಕ್ಷಾತ್ಕಾರ ಎಂಬುದು ಬಸವಣ್ಣನವರ ಭಾವ.
ಇಂದು ನಮ್ಮ ಪುಣ್ಯದ ಫಲ ಆ ಶರಣರ ಅಮೃತವಾಣಿ ಆಲಿಸುವ ಪವಿತ್ರಗಳಿಗೆ ನಮಗೆ ಒದಗಿ ಬಂದಿದೆ. ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಕರಕಮಲ ಸಂಜಾತರಾದ ಕರುಣಾಮಯಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಇಂದು ನಮ್ಮ ಮಧ್ಯೆ ವಿರಾಜಮಾನರಾಗಿದ್ದಾರೆ. ಸಪ್ತ ಸಮುದ್ರಗಳನ್ನು ದಾಟಿ ಭಾರತದ ಪುಣ್ಯ ಭೂಮಿಯಿಂದ ಈ ಹೊರನಾಡಿನ ಮಣ್ಣಿಗೆ ಶ್ರೀಗಳು ಶರಣ ಸಂಸ್ಕೃತಿಯ ಸುಗಂಧವನ್ನು ಹೊತ್ತು ತಂದಿದ್ದಾರೆ. ಇದು ನಮ್ಮ ಜೀವಮಾನದ ಪರಮ ಸುದಿನ. ಶ್ರೀಗಳ ಶ್ರೀಮುಖದಿಂದ ಹೊರಡುವ ಪ್ರತಿಯೊಂದು ಮಾತು ನಮ್ಮ ಭವಬಂಧನಗಳನ್ನು ತೊಳೆಯುವ ಪವಿತ್ರ ಗಂಗೆ. ಪ್ರತಿಯೊಂದು ನುಡಿಯೂ ನಮ್ಮ ಜೀವನ ಪಥವನ್ನು ಬೆಳಗಿಸುವ ಜ್ಞಾನದೀವಿಗೆ. ಅವರ ಆಶೀರ್ವಚನವೇ ನಮ್ಮ ಇಂದಿನ ಪರಮ ಪ್ರಸಾದ. ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ತಾವು ತಮ್ಮ ಅಮೃತವಾಣಿಯಿಂದ ನಮ್ಮನ್ನು ಆಶೀರ್ವದಿಸಬೇಕೆಂದು, ಆಶೀರ್ವಚನದ ಮೂಲಕ ನಮಗೆ ಮಾರ್ಗದರ್ಶನ ನೀಡಬೇಕೆಂದು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ಬಸವಣ್ಣನವರನ್ನು ಭಕ್ತಿಪೂರ್ವಕವಾಗಿ ಸ್ಮರಣೆಗೈತಾ ಹಳ್ಳಿ ಮಕ್ಕಳಿಗೆ ಶಿಕ್ಷಣ ದಾಸೋಹ ಕೊಡುವ ಮುಖಾಂತರವಾಗಿ ಲಕ್ಷಾಂತರ ಜನರ ಮಕ್ಕಳ ಬದುಕನ್ನು ಹಸನು ಮಾಡಿದಂತಹ ಪ್ರಾತಸ್ಮರಣೀಯರಾದ ಇನ್ನು ಆರಾಧ್ಯ ಗುರುದೇವರಾದ ಪೂಜ್ಯ ಶಿವಕುಮಾರ ಮಹಾಶಿವಗಳವರನ್ನು ಹನುಮಂದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ನಿಮ್ಮೆಲ್ಲರ ಜೀವನದ ಸ್ಮರಣೀಯವಾಗಿರುವಂತಹ ಸ್ಮರಿಸಬೇಕಾಗಿರುವಂತಹ ತಾಯಂದಿರ ದಿನದ ಸಂದರ್ಭದಲ್ಲಿ ಎಲ್ಲ ತಾಯಂದಿರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಶ್ರೀಮಠದ ಹಳೆಯ ವಿದ್ಯಾರ್ಥಿಯಾದ ಶ್ರೀ ನಾಗಣ್ಣನವರೇ, ಶ್ರೀಮಠದವರೇ ಆದಂತಹ ಮೂರ್ತಿಯವರೇ, ಕಳೆದ 12 ತಿಂಗಳುಗಳಿಂದ ಇಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇರುವಂತಹ ವೀರೇಶ್ವರವರೇ, ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಸ್ವಾಮಿ ಹರೀಶ್ ಮತ್ತಿತರ ಅವರ ಎಲ್ಲ ಸ್ನೇಹಿತ ಬಂಧುಗಳೇ, ಎಲ್ಲ ಆತ್ಮೀಯರೇ, ತಾಯಂದಿರೇ, ಪ್ರೀತಿಯ ಮಕ್ಕಳೇ, ಇಂದು ನಾವೆಲ್ಲರೂ ಕೂಡ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಗಳವರ ಹಾಗೂ ಜಗತ್ತು ಕಂಡಂತಹ ವಿಶ್ವ ವಿಭೂತಿಗಳ ಸಾಲಿನಲ್ಲಿ ಅತ್ಯಂತ ಸ್ಮರಣೀಯರಾಗಿರುವ ಜಗಜ್ಯೋತಿ ಬಸವೇಶ್ವರರ ಜಯಂತಿಯ ಪವಿತ್ರ ಮಂಗಳ ಸಮಾರಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು. ಎಲ್ಲಿಯ ಭಾರತ, ಎಲ್ಲಿಯ ಅಮೇರಿಕಾ, ಎಲ್ಲಿಯ ಕರ್ನಾಟಕ, ಎಲ್ಲಿಯ ಕ್ಯಾಲಿಫೋರ್ನಿಯಾ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ಅವೇನು ದೂರ ಅಲ್ಲ. ಅಲ್ಲಮ ಪ್ರಭುಗಳು ಹೇಳ್ತಾರಲ್ಲ, ಎತ್ತಣ ಮಾಮರ ಎತ್ತಣ ಕೋಗಿಲಿ ಎತ್ತಣಿಂದ ಸಂಬಂಧವಯ್ಯ, ಸಮುದ್ರದೊಳಗಣ ಉಪ್ಪು ಬೆಟ್ಟದ ನೆಲ್ಲಿಕಾಯಿ ಎತ್ತಣಿಂದ ಸಂಬಂಧವಯ್ಯ ಅನ್ನುವ ಹಾಗೆ ಭಾರತ ಅಲ್ಲಿದ್ದರೂ ಕೂಡ, ಕರ್ನಾಟಕ ಅಲ್ಲಿದ್ದರೂ ಕೂಡ ನೀವು ಅಮೇರಿಕಾದಲ್ಲಿ ಭಾರತವನ್ನು ಸೃಷ್ಟಿ ಮಾಡಿದಿರಿ, ಕರ್ನಾಟಕವನ್ನು ಸೃಷ್ಟಿ ಮಾಡಿದಿರಿ, ಕನ್ನಡತನವನ್ನು ಇಲ್ಲಿ ಉಳಿಸ್ಕೊಳ್ತಾ ಇದ್ದೀರಿ. ನಿಜವಾಗಲೂ ನೋಡಿದಾಗ ನನಗೆ ನಾನು ಕರ್ನಾಟಕದಲ್ಲಿ ಇದ್ದೇನೆ ಅಂತ ಅನ್ನಿಸ್ತಾ ಇದೆಯೇ ಹೊರತು ಅಮೇರಿಕಾದಲ್ಲಿ ಇದ್ದೀನಿ ಅಂತ ಅನ್ನಿಸ್ತಾ ಇಲ್ಲ ಅಂತೇಳಿ ಭಾವಿಸ್ಬೇಕಾಗಿರುವಂಥ ದೂರ ಅದು ಭೌತಿಕವಾಗಿ, ಆದರೆ ಭಾವನಾತ್ಮಕವಾಗಿ ನಾವು ಬಹಳ ಹತ್ತಿರದಿದ್ದೇವೆ. ಒಂದು ಸುಭಾಷಿತ ಇದೆ, ದೂರಸ್ಥೋಪಿನ ದೂರಸ್ಥಃ ಇದು ಹೃದಯ ಸ್ಥಿತಃ, ಸಮೀಪಸ್ಥೋಪಿನ ಸಮೀಪಸ್ಥಃ ಇದು ಹೃದಯನ ಸ್ಥಿತಃ ಅಂತ ಹೇಳ್ತಾರೆ. ಬಹಳ ಒಳ್ಳೆಯ ಮಾತು, ಸುಭಾಷಿತ ಇದು. ನಾವು ಅಂದ್ಕೊಳ್ತಾ ಇರ್ತೀವಿ ದೂರದಲ್ಲಿದ್ದರೂ ಕೂಡ ಅವ್ರು ನಮ್ಮ ಹೃದಯದಲ್ಲಿದ್ದರೆ ಅವ್ರ ಹತ್ರದಲ್ಲಿದ್ದ ಹಾಗೆ, ನಮ್ಮ ಪಕ್ಕದಲ್ಲೇ ಇದ್ದರೂ ಕೂಡ ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿದ್ದೇ ಹೋದರೆ ಅವರು ಬಹಳ ದೂರ ಇದ್ದ ಹಾಗೆ ಅಂತೇಳಿ ಕವಿ ಹೇಳ್ತಾರಲ್ಲ, ಎಷ್ಟು ಕಷ್ಟವು ಹತ್ತಿರದಲ್ಲಿದ್ದರೂ ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಣೆಯೊಳಗೆ ಅಂತೇಳಿ. ಆದರೆ ನೀವು ಅಮೇರಿಕಾದಲ್ಲಿ ಎಷ್ಟು ದೂರದಲ್ಲಿದ್ದರೂ ಕೂಡ, ಎಷ್ಟೇ ದೂರದಲ್ಲಿದ್ದರೂ ಕೂಡ ನಾವೆಲ್ಲ ಹತ್ತಿರದಲ್ಲಿದ್ದೇವೆ, ಪ್ರೀತಿಯಿಂದ ಅಭಿಮಾನದಿಂದ ಅನ್ನುವ ಭಾವನೆಯೊಂದಿಗೆ ನೀವೆಲ್ಲ ಇಲ್ಲಿ ಸಮಾವೇಶಗೊಂಡಿರುವಂಥದ್ದು ನನಗೆ ಅತ್ಯಂತ ಸಂತೋಷ ಮತ್ತು ಆನಂದವನ್ನು ಉಂಟು ಮಾಡಿರುವಂಥದ್ದು. ಇವತ್ತು ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಗಳವರ ಸಂಸ್ಮರಣೆಯ ಪವಿತ್ರ ಕಾರ್ಯದ ಜೊತೆಗೆ ಮೊದಲು ಅವರಿಗೆ ಒಂದು ಪ್ರೇರಣೆ ನೀಡಿದಂತಹ ಅಥವಾ
ನಮ್ಮ ಕರ್ನಾಟಕದಲ್ಲೇ ಒಂದು ಬಹುದೊಡ್ಡ ಬದಲಾವಣೆ ಕ್ರಾಂತಿಯನ್ನು ತರೋದಕ್ಕೆ ಮೂಲ ಪ್ರೇರಣೆಯಾಗಿರುವಂಥವರು ಅಂದರೆ ಅದು ಬಸವಣ್ಣನವರು ಅಂತ ಹೇಳಬೇಕಾಗಿರುವಂಥದ್ದು. ಇವತ್ತು ನಮ್ಮ ಕರ್ನಾಟಕದಲ್ಲಿ ಏನಾದರೂ ಎಲ್ಲ ಮಠಗಳು ಕೂಡ ಒಂದು ದಾಸೋಹ ಕಾಯಕದ ತತ್ವವನ್ನು ಅಳವಡಿಸಿಕೊಂಡು ಜನಮುಖಿಯಾದ ಸಾಮಾಜಿಕವಾದ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದಾವೆ ಅಂತಂದರೆ ಅದಕ್ಕೆ ಮೂಲ ಪ್ರೇರಣೆ ಯಾರಪ್ಪ ಅಂದರೆ 12ನೇ ಶತಮಾನದ ಬಸವಣ್ಣನವರು ಅನ್ನೋದನ್ನು ನಾವೆಲ್ಲ ಇಲ್ಲಿ ಇವತ್ತು ನೆನೆಸ್ಕೊಳ್ಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಮೊದಲು ಬಸವಣ್ಣನವರನ್ನು ಸ್ಮರಿಸ್ಕೊಳ್ಬೇಕಾಗಿದೆ. ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾದವ ಅನ್ನುವ ಒಂದು ಮಾತಿದೆ. ಮಹಾತ್ಮರನ್ನು ನೆನೆಸಿಕೊಳ್ಳುವಂತಹದ್ದೇ ನಮ್ಮ ಜೀವನದ ಅತ್ಯಂತ ಮುಖ್ಯವಾಗಿರುವಂತಹ ಒಂದು ಸಂದರ್ಭ ಆಗಿದೆ. ಹಾಗೆ ಅಂತಹ ಮಹಾತ್ಮರ ಸಂಸ್ಮರಣೆಯ ಪವಿತ್ರ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇರುವಂಥದ್ದು. ಬಸವಣ್ಣನವರು ಯಾವುದೇ ಒಂದು ವರ್ಗ, ಒಂದು ವರ್ಣ, ಒಂದು ಸಮಾಜ, ಒಂದು ಭಾಷೆಗೆ ಸೀಮಿತವಾದಂತಹ ಅವರಲ್ಲ. ಅವರು ಇಡೀ ಜಗತ್ತಿಗೆ ಸೀಮಿತವಾದಂತಹ ವ್ಯಕ್ತಿಗಳು. ಏಕೆ ನಮ್ಮ ಸುಭಾಷಿತದಲ್ಲಿ ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ ಅನ್ನುವಂತಹ ಒಂದು ಮಾತಿದೆ. ಯಾರು ವಿಶ್ವವನ್ನು ಪ್ರೀತಿಸ್ತಾರೆ ಅಂದರೆ ವಿಶ್ವವೇ ನನ್ನದು ಅನ್ನುವ ಭಾವನೆಯನ್ನು ಇಟ್ಟುಕೊಂಡು ಪ್ರೀತಿಸುವಂತಹವರು ವಿಶ್ವ ಕುಟುಂಬಿಗಳಾಗ್ತಾರೆ. ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸ. ಸಣ್ಣ ಮನಸ್ಸಿನವರೇನಪ್ಪ ಇವು ನಮ್ಮವ ಇಷ್ಟವೇ ಭಾವನೆಯನ್ನು ಇಟ್ಕೊಂಡಂತಹ ಅವರು ಸಂಕುಚಿತವಾದ ಭಾವನೆಗಳನ್ನು ಇಟ್ಕೊಂಡು ಅಷ್ಟರಲ್ಲೇ ಬದುಕುವಂತಹವರಾಗ್ತಾರೆ. ಆದರೆ ಬಸವಣ್ಣವರು ಹೇಳಿದಾಗ ಅವರ ವಚನವೇ ಇದೆ, ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವ ಮಾತಿದೆಯಲ್ಲ, ಅದು ಯಾರಿಗೆ ಅನ್ವಯಿಸ್ತದೆ ಅಂತಂದರೆ ಬಸವಣ್ಣನವರಿಗೆ ಅನ್ವಯಿಸುವಂತಹ ಒಂದು ವಚನ ಅಂತ ಹೇಳಬೇಕಾಗಿರುವಂತಹ. ಹಾಗೆ ಇಡೀ ಪ್ರಪಂಚದ ಎಲ್ಲ ಜನರೂ ಕೂಡ ಎಲ್ಲ ಜನರಿಗೆ ಬೇಕಾದಂತಹ ಎಲ್ಲ ವಿಚಾರಗಳನ್ನು ಕೊಟ್ಟಂತಹ ಮಹಾ ವ್ಯಕ್ತಿಗಳು ಜಗಜ್ಯೋತಿ ಬಸವೇಶ್ವರರಾಗಿರುವಂತಹ ಅವರು. ಹಾಗೆ ಇವತ್ತು ಬಸವಣ್ಣನವರು ನಮಗೆ ಏನೆಲ್ಲ ಕಲಿಸಿಕೊಟ್ಟು ಹೋಗಿರುವಂತಹ ಅವರು. ನಮ್ಮ ಬದುಕನ್ನು ಹೇಗೆ ರೂಪಿಸಿಕೊಳ್ಬೇಕು, ನಮ್ಮ ಜೀವನವನ್ನು ಹೇಗೆ ನಡೆಸಿಕೊಳ್ಬೇಕು, ನಮ್ಮ ಮಾತುಗಳನ್ನು ಹೇಗೆ ಆಡಬೇಕು, ಇನ್ನೊಬ್ಬರನ್ನು ಹೇಗೆ ನೋಡಬೇಕು ಅನ್ನುವಂತಹ ಹಲವಾರು ವಿಚಾರಗಳನ್ನು ತಮ್ಮ ಬದುಕಿನ ಜೀವನದ ಅಳವಡಿಸಿಕೊಂಡು ಅದನ್ನು ನಮಗೆ ತೋರಿಸಿಕೊಟ್ಟಿರುವಂತಹವರು. ಯಾವತ್ತೂ ಕೂಡ ಉಪದೇಶ ಮಾಡದಂತಹವರೆಲ್ಲ ಆಚರಿಸಿಕೊಂಡು ಬದುಕಿದಂತಹವರಾಗಿದ್ದಾರೆ. ಜನಪದದಲ್ಲಿ ಒಂದು ಮಾತು ಹೇಳ್ತಾರೆ, ನಡೆ ಕಲಿಸಿದ ಬಸವ, ನುಡಿ ಕಲಿಸಿದ ಬಸವ, ಉಣ ಕಲಿಸಿದ ಬಸವ, ಉಡ ಕಲಿಸಿದ ಬಸವ, ಬದುಕು ಕಲಿಸಿದ ಬಸವ ಅನ್ನುವ ಮಾತನ್ನು ಬಸವಣ್ಣನವರ ಕುರಿತು ಹೇಳಿರುವಂತಹ ಜನಪದದ ಮಾತಿದೆ. ಬಸವಣ್ಣನವರು ನಮಗೆ ಮಾತನಾಡುವಂಥದ್ದನ್ನು ಕಲಿಸ್ಕೊಟ್ಟಿದ್ದಾರೆ, ಹೇಗೆ ನಡೆಯಬೇಕು ಅನ್ನೋದನ್ನು ಕಲಿಸ್ಕೊಟ್ಟಿದ್ದಾರೆ, ಹೇಗೆ ನಾವು ನಗಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರಂತೆ. ನಗಬೇಕಂತ ಮನುಷ್ಯ, ನಗುವುದು ನುಡಿಯುವುದು ಸುಮ್ಮಾನ ಹಮ್ಮು ಬಿಮ್ಮಾಗಿರನೇ ಕೈಯ ಶಿವಶರಣರನ್ನೇ ನಗುತ್ತಿರಬೇಕು ಅನ್ನುವಂತಹ ಮಾತನ್ನು ಹೇಳಿಕೊಟ್ಟಿದ್ದಾರೆ. ಅಳಬೇಕಂತೆ ಕಷ್ಟ ಬಂದಾಗ, ಯಾಕೆಂದರೆ ಅನಿವಾರ್ಯ ಆದಾಗ ಎಲೆವೋತ ಅಳುಕಂಡ್ಯ ಅಂತ ಹೇಳಿ ಆ ಪ್ರಶ್ನೆಯನ್ನು ಮಾಡ್ತಾರೆ. ಹಾಗೆ ಯಾವ ಸಂದರ್ಭದಲ್ಲಿ ಅಳಬೇಕು, ಯಾವ ಸಂದರ್ಭದಲ್ಲಿ ನಗಬೇಕು, ನಮ್ಮ ನುಡಿ ಹೇಗಿರಬೇಕು, ನಮ್ಮ ನಡೆ ಹೇಗಿರಬೇಕು ಅನ್ನುವಂತಹ ಎಲ್ಲ ವಿಚಾರಗಳನ್ನು ಕೂಡ ಬಸವಣ್ಣನವರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ತೋರಿಸಿಕೊಟ್ಟಿರುವಂತಹ ಅವರು. ಬಸವಣ್ಣನವರ ಪರಿವರ್ತನೆ ಹೇಗಪ್ಪ ಅಂತಂದರೆ, ಅವರು ಒಂದು ಉದಾಹರಣೆಯನ್ನು ಚಿಂತಾಮಣಿ ಎನ್ನುವಂತಹ ಅನುಭಾವಿಗಳೊಂದು ಮಾತನ್ನು ಹೇಳ್ತಾರೆ. ರಾವಣನನ್ನು ಕೊಂದು ವಿಭೀಷಣನನ್ನು ಪಟ್ಟಾಭಿಷೇಕ ಮಾಡುವಂಥದ್ದಲ್ಲ, ರಾವಣನನ್ನೇ ವಿಭೀಷಣನನ್ನಾಗಿ ಪರಿವರ್ತಿಸುವಂಥ ಕೆಲಸ ಇದೆಯಲ್ಲ, ಅದು ಬಸವಣ್ಣನವರು ಮಾಡಿದಂಥ ಕೆಲಸ ಅನ್ನುವ ಮಾತನ್ನು ಹೇಳ್ತಾರೆ. ಅಂದರೆ ಬಸವಣ್ಣ ಅಂತಂದರೆ ನಮಗೊಂದು ಕನ್ನಡಿ ಇದ್ದ ಹಾಗೆ, ನಮಗೆ ಬಸವಣ್ಣ ಅಂತಂದರೆ ಒಂದು ಮಾರ್ಗ ಇದ್ದ ಹಾಗೆ, ಒಂದು ಪಥ ಅಂತೇಳಿ ಭಾವಿಸ್ಬೇಕಾಗಿದೆ. ಈ ಮೂರನ್ನು ನೀವು ಗಮನಿಸ್ಕೊಳ್ಬೇಕು. ಬಸವಣ್ಣ ಅಂದರೆ ಒಂದು ಬೆಳಕು. ಮನುಷ್ಯ ಯಾವಾಗಲೂ ಕೂಡ ಬದುಕಬೇಕಾದ್ರೆ ಬೆಳಕಿರಲೇಬೇಕಾಗ್ತದಂತೆ. ಬೆಳಕಿನಲ್ಲೇ ಬದುಕೋದಕ್ಕೆ ಸಂತೋಷ ಪಡ್ತಾನೆ ಹೊರತು ಕತ್ತಲೆಯಲ್ಲಿ ಯಾರೂ ಬದುಕೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಕತ್ತಲೆ ಅಂದರೆ ಯಾವಾಗಲೂ ಮನುಷ್ಯನಿಗೆ ಭಯ ಅದು ಇದು ಉಂಟು ಮಾಡ್ತದೆ. ಬೆಳಕು ಯಾವತ್ತೂ ಕೂಡ ಮನುಷ್ಯನಿಗೆ ಧೈರ್ಯ, ಆತ್ಮವಿಶ್ವಾಸವನ್ನು ತಂದುಕೊಡುವಂಥ ಕೆಲಸ ಮಾಡ್ತದೆ. ಅದಕ್ಕಾಗಿ ಬಸವಣ್ಣನವರನ್ನು ಭಾಳ ಸುಂದರವಾಗಿ ಅಲ್ಲಮಪ್ರಭುಗಳು ಹೇಳ್ತಾರೆ, ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದೆಯ ಶಿವನ ಪ್ರಕಾಶ, ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರೆಯ ಅಸಂಖ್ಯಾತ ಭಕ್ತ ಮಹಾಗಣಗಳು ಅನ್ನುವ ಮಾತನ್ನು ಅಲ್ಲಮಪ್ರಭುದೇವರು ಅನುಭವ ಮಂಟಪ ಅಂತ ಹೇಳಿದ್ರಿ. ಈಗ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದಂತಹ ಅಲ್ಲಮಪ್ರಭುಗಳು ಹೇಳುವಂತಹ ಮಾತು, ಬಸವಣ್ಣ ಅಂದರೆ ಒಂದು ಬೆಳಕಾಗಿ ಆ ಬೆಳಕಿನಲ್ಲಿ ಅನೇಕರು ಒಪ್ಪುವಂತಹ ಅಸಂಖ್ಯಾತ ಶರಣರು ಬದುಕಿದರು ಅನ್ನುವ ಮಾತನ್ನು ಹೇಳ್ತಾರೆ. ಸಣ್ಣದಾಗಿ ಜನಪದದಲ್ಲಿ ಹೇಳ್ತಾರೆ, ಬಸವಣ್ಣನವರು ಏನಪ್ಪ ಮಾಡಿದ್ರು, ಎಲ್ಲ ಬಲ್ಲಿದನೆಯ ಕಲ್ಯಾಣ ಬಸವಯ್ಯ
ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜನರು ಹಾಡುವರು ಅಂತ ಹೇಳಿದರು. ಈ ಲೋಕವನ್ನೇ ಶಿವಲೋಕವನ್ನಾಗಿ ಮಾಡುವಂತಹ ಶಿವನ ಪ್ರಭೆಯನ್ನೇ ಈ ಲೋಕದಲ್ಲಿ ಬೆಳಗಿಸುವಂಥ ಕೆಲಸವನ್ನು ಬಸವಣ್ಣನವರು ಮಾಡಿದ್ರು ಅನ್ನುವ ಮಾತನ್ನು ಈ ಒಂದು ಜನಪದ ಗೀತೆಯಲ್ಲಿ ಹೇಳುವಂತಹ ಬೆಳಕಿನ ಮಾತನ್ನು ಹೇಳ್ತಾರೆ. ಎಲ್ಲಾಡಿ ಬಂದೆ ಬಸವನ ಬೆಳಕೆ, ಎಲ್ಲಿಗೆ ಬಂದೆ ನೀನು ಬಸವನ ಬೆಳಕೆ ಅಂತೇಳಿ ಸಿದ್ದಯ್ಯ ಪುರಾಣಕ್ಕೆ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಅವರು, ಕನ್ನಡ ವನದಲ್ಲಿ ಕುಣಿದಾಡಿ ಬಂದೆ, ವಚನ ಕೊಡುವ ಅಲಸಿ ಬಂದೆ, ದೀನ ದಲಿತರ ಉದ್ಧರಿಸಲು ಬಂದೆ ಅನ್ನುವಂತಹ ಮಾತನ್ನು ಹೇಳ್ತಾ ಬಸವಣ್ಣನವರ ಬೆಳಕು ಎಲ್ಲೆಲ್ಲಿಗೆ ಬಂದೆ, ವಿಶ್ವವೆಲ್ಲವೂ ನನ್ನದೇ ಹಿಂದೆ, ಬರಲಿದೆ ವಿಶ್ವವು ನನ್ನೆಯ ಹಿಂದೆ ಎನ್ನುವ ಮಾತನ್ನು ಸಿದ್ದಯ್ಯ ಪುರಾಣಿಕರು ತಮ್ಮ ವಚನದಲ್ಲಿ ಬಸವಣ್ಣನವರನ್ನು ಬೆಳಕು ಅನ್ನುವಂತಹ ಮಾತನ್ನು ತಿಳಿಸಿಕೊಟ್ಟಿರುವಂತಹ ಅವರು. ಅಂತಹ ಬಸವಣ್ಣ ಅಂತಂದರೆ ಒಂದು ಬೆಳಕು ಅಂತೇಳಿ ಭಾವಿಸ್ಬೇಕಾಗಿರುವಂತಹದ್ದು. ಇನ್ನೊಂದು ಬಸವಣ್ಣ ಅಂದರೆ ನಾನು ಕನ್ನಡಿ ಅಂತ ಹೇಳಿದೆ. ಕನ್ನಡಿ ನಾವು ಯಾಕೆ ಮಾಡಿಕೊಳ್ತೀವಿ? ಕನ್ನಡಿಗೆ ನೋಡ್ಕೋಬೇಕು ಅಂತ, ಕನ್ನಡಿ ಸರಿ ಮಾಡಬೇಕು ಅಂತ ನಾವು ಯಾರು ಇಟ್ಕೊಳ್ಳೋದಿಲ್ಲ. ಕನ್ನಡಿಯಿಂದ ನಾವು ಸರಿ ಹೋಗಬೇಕು ಅಂತ ನಾವು ಇಟ್ಕೊಂಡಿರ್ತೀವಿ ಆವಾಗಲೂ ಕೂಡ. ಬಹುತೇಕ ನಾವು ಕನ್ನಡಿ ಇಲ್ಲದವ್ರು ಇರೋದೇ ಇಲ್ಲ. ಯಾರಾದರೂ ಕನ್ನಡಿ ಇಟ್ಕೊಂಡಿರ್ತಾರೆ, ಒಂದು ತಲೆ ಕೂತ್ಗಳು ಬಾಚೋರು ಇರ್ತಾರೆ, ಮುಖ ನೋಡ್ಕೊಂಡವ್ರು ಇರ್ತಾರೆ, ಏನಕಾನೋ ಒಂದು ಕನ್ನಡಿ ಇಟ್ಕೊಂಡಿರ್ತಾರೆ. ಆದರೆ ಬಸವಣ್ಣವರು ಅನ್ನೋದನ್ನ ಕನ್ನಡಿ ಯಾಕಪ್ಪ ಅಂತಂದರೆ ಅವರ ರೂಪದಲ್ಲಿ ಇಟ್ಕೊಂಡ್ರೆ ನಮ್ಮ ನಡೆಯನ್ನು ತಿದ್ದುಕೊಳ್ಳೋದಕ್ಕೆ, ನುಡಿಯನ್ನು ತಿದ್ದುಕೊಳ್ಳೋದಕ್ಕೆ, ನಮ್ಮ ಆಚಾರ ವಿಚಾರಗಳನ್ನು ತಿದ್ದುಕೊಳ್ಳೋದಕ್ಕೆ ಅದು ಬಸವಣ್ಣ ಅನ್ನುವಂಥ ಒಂದು ಕನ್ನಡಿ ನಮಗೆ ಬೇಕಾಗಿರುವಂತಹದ್ದು. ಆ ದರ್ಪಣ ಅನ್ನುವಂಥದ್ದಿದ್ದಾಗ ನಮ್ಮನ್ನು ನಾವು ತಿದ್ದುಕೊಳ್ಳೋದಕ್ಕೆ ಪ್ರಯತ್ನ ಪಡೋದಕ್ಕೆ ಬಸವಣ್ಣನೆಂಬ ಕನ್ನಡಿ ನಮಗೆ ಬೇಕಾಗಿರುವಂತಹದ್ದು. ಹಾಗೆ ಬಸವಣ್ಣ ಅಂದರೆ ಒಂದು ಪಥ, ನಡೆದಿರುವಂತಹ ಒಂದು ಮಾರ್ಗ. ಆ ಮಾರ್ಗದಲ್ಲಿ ನಡೆಯುವ ಪ್ರಯತ್ನವನ್ನು ನಾವು ಮಾಡಬೇಕು. ಈಗ ಹೇಳಿದ ವಚನವನ್ನು ಹೇಳಿದ್ರು, ಬಹಳ ಸುಶ್ರಾವ್ಯವಾಗಿ 2 ಹೆಣ್ಣು ಮಕ್ಕಳು ತುಂಬ ಮಧುರವಾದ ಕಂಠದಿಂದ ಎಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡುವ ಹಾಗೆ ವಚನಗಳನ್ನು ಹೇಳಿದರು. ಅಲ್ಲಿ ಒಂದು ವಚನವನ್ನು ಅವರು ಪ್ರಸ್ತಾಪವನ್ನು ಮಾಡಿದರು. ಇಡೀ ಬಸವಣ್ಣನವರ ಎಲ್ಲ ತತ್ವಗಳನ್ನು ಸಾರಗೊಳಿಸಿ ಹೇಳಿರುವಂತಹ ಒಂದೇ ವಚನ ಅಂದರೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಈ ಸಪ್ತ ಸೂತ್ರಗಳು ಯಾವ ಧರ್ಮದಲ್ಲಿ ಇದೆ? ಎಲ್ಲ ಧರ್ಮದಲ್ಲಿ ಇರುವಂತಹ ಸಾರವೇ ಇದೇ ಆಗಿರುವಂತಹದ್ದು. ಯಾರೂ ಕೂಡ ಕಾಯ ವಾಚ ಮನಸ್ಸ ತ್ರಿಕರಣ ಶುದ್ಧಿಯನ್ನು ಹೊಂದಬೇಕು ಅಂತಂದರೆ ಈ ಸಪ್ತ ಸೂತ್ರಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂಥ ಪ್ರಯತ್ನ ಮಾಡಬೇಕಷ್ಟೇ ಅಲ್ಲ. ಅವ್ರು ಹೇಳ್ತಾರೆ ಇನ್ನರ್ ಪ್ಯೂರಿಟಿ ಆ್ಯಂಡ್ ಎಕ್ಸ್ಟರ್ನಲ್ ಪ್ಯೂರಿಟಿ. ಆಮೇಲೆ ದಿಸ್ ಈಸ್ ದ ವೇ ಟು ಪ್ಲೀಸ್ ದ ಗಾಡ್ ಅನ್ನುವಂತಹ ಮಾತನ್ನು. ಅಂದರೆ ಇದು ಒಂದು ಮಾರ್ಗ. ಈ ಮಾರ್ಗದಲ್ಲಿ ನಡೆದಾಗ ನಾವು, ಈ ಪಥದಲ್ಲಿ ನಡೆದಾಗ ನಾವು ಶುದ್ಧವಾಗ್ತೇವೆ, ನಮ್ಮ ಒಳವರೆಗೂ ಶುದ್ಧವಾಗ್ತದೆ. ಅಷ್ಟೇ ಅಲ್ಲ, ದೇವರಿಗೆ ಪ್ರಿಯವಾಗುವಂತಹ ಒಂದು ಮಾರ್ಗ ಆಗ್ತದೆ ಎನ್ನುವಂತಹ ಮಾತನ್ನು ಈ ಸರಳವಾದಂತಹ 7 ಮಾತುಗಳಲ್ಲಿ ಬಸವಣ್ಣನವರು ನಮಗೆ ತಿಳಿಸಿದ್ದಾರೆ. ಅವರ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಎಂತೊಲಿವ ಕೂಡಲ ಸಂಗಮ ದೇವನೇ. ಅಂದರೆ ಅವ್ರು ಹೇಳುವಂತಹದ್ದು ನುಡಿ ಬಹಳ ಚೆನ್ನಾಗಿರಬೇಕು, ನಡೆ ಮಾತ್ರ ಇರಬಾರ್ದು ಅಂತಲ್ಲ. ನಿಮ್ಮ ನುಡಿ ಎಷ್ಟು ಸುಂದರವಾಗಿರ್ತದೋ ನಿಮ್ಮ ನಡೆ ಅಷ್ಟಕ್ಕಿಂತಲೂ ಸುಂದರವಾಗಿರಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಏನಾಗಿದೆ ಅಂದರೆ ನುಡಿಗೆ ಬಹಳಷ್ಟು ಒತ್ತು ಕೊಡ್ತೇವೆ, ನಡೆಗೆ ಮಾತ್ರ ಬಹಳಷ್ಟು ಕಡಿಮೆ ಕೊಡ್ತೇವೆ. ನಮ್ಮ ಕುಮಾರ ನಿಜಗುಂಡರು ಅಂತ ಹೇಳಿದರು, ನುಡಿ ಮಾತ್ರ ಮೈಲುದ್ದ, ನಡೆ ಮಾತ್ರ ಚೋಟುದ್ದ ಅಂತ ಹೇಳ್ತಾಯಿದ್ರು. ನಾವು ನುಡಿಯೋದು ಬಹಳಷ್ಟು ದೂರವಾಗಿ ನೀರು ಮಾತನಾಡ್ತೀವಂತೆ, ಆದರೆ ಅದನ್ನು ಅಳವಡಿಸ್ಕೊಳ್ಳುವಂಥದ್ದು ತುಂಬ ಕಡಿಮೆ ಇರ್ತದೆ. ಬಸವಣ್ಣವ್ರದ್ದು ಹಾಗಲ್ಲ. ನೀವು ನುಡಿ ಎಷ್ಟಿದೆಯೋ ನಡೆಯೂ ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ನಡೆ ನುಡಿಯಲ್ಲಿ ಭೇದ ಇರಬಾರ್ದು. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿಯೊಳಗೆ ನಡೆಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆಯಾದರೆ ನನ್ನದ್ದು ನೀನು ಎದ್ದು ಹೋಗ ಕೂಡಲ ಸಂಗಮ ದೇವ. ದೇವರಿಗೆ ಒಂದು ಸವಾಲನ್ನು ಹಾಕ್ತಾರೆ ಬಸವಣ್ಣವರು. ನೀನು ನನಗೆ ಒಂದು ತಕ್ಕಡಿ ಕೊಟ್ಟಿದೆಯಾ, ತಕ್ಕಡಿಯೊಳಗೆ ಒಂದು ಕಡೆ ನಡೆ, ಮತ್ತೊಂದು ಕಡೆ ನುಡಿ. ಈ ಎರಡರಲ್ಲಿ ಒಂದು ಜವೆ, ಒಂದು ಗೋಧಿ ಕಾಳಿನಷ್ಟು ವ್ಯತ್ಯಾಸವಾದರೂ ಕೂಡ ನದ್ದಿ ನೀನು ಎದ್ದು ಹೋಗ ಕೂಡಲ ಸಂಗಮ ದೇವ ಅಂತೇಳಿ ದೇವರಿಗೆ ಒಂದು ಸವಾಲು ಹಾಕುವಂಥ ಪ್ರಶ್ನೆಯನ್ನು ಮಾಡ್ತಾರೆ. ಹಾಗೆ ಅವರ ವಚನಗಳು ಇವತ್ತು ನಮಗೆ ಯಾವತ್ತೂ ಕೂಡ ಬೆಳಕಾಗಿರುವಂತಹವುಗಳು, ಒಂದು ದರ್ಪಣದಂತೆ ನಮಗೆ ಮುನ್ನಡೆಸುವಂತಹವುಗಳು. ಅಷ್ಟೇ ಅಲ್ಲ, ಅದು ನಡೆದಾಗ ನಮ್ಮ ಜೀವನ ಹಸನಾಗುವಂಥ ಕೆಲಸ ಆಗ್ತದೆ. ಅದರ ಜೊತೆಗೆ ಬಸವಣ್ಣವರು ಸುಧಾರಿಸಿದಂಥ ಒಂದು ದೊಡ್ಡ ಒಂದು ಸುಧಾರಣೆ ಅಂದರೆ ಮಹಿಳೆಯರಿಗೆ ಒಂದು ಪ್ರಾತಿನಿಧ್ಯವನ್ನು ಕೊಟ್ಟಂತಹದ್ದು, ಸ್ಥಾನಮಾನವನ್ನು ಕೊಟ್ಟಂತಹದ್ದು ಇಡೀ ಜಗತ್ತಿನಲ್ಲಿ ನಾವು ಎಲ್ಲೂ ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಹೆಣ್ಣು ಮಕ್ಕಳಿಗೆ ಎಲ್ಲ ಕ್ಷೇತ್ರದಲ್ಲಿದೆ. ಇವತ್ತು ಆರ್ಥಿಕ ಕ್ಷೇತ್ರದಲ್ಲಿದೆ, ಸಾಮಾಜಿಕ ಕ್ಷೇತ್ರದಲ್ಲಿದೆ, ರಾಜಕೀಯ ಕ್ಷೇತ್ರದಲ್ಲಿದೆ, ಎಲ್ಲ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಆದರೆ ಒಂದು ಕ್ಷೇತ್ರ ತಿಳ್ಕೊಳ್ಳಿ, ಧಾರ್ಮಿಕ ಕ್ಷೇತ್ರದಲ್ಲಿಯೂ ಕೂಡ ಪುರುಷನಷ್ಟೇ ಸಮಾನವಾದ ಸಂಸ್ಕಾರ ಕೊಡುವಂತಹ ಒಂದೇ ಒಂದು ಕಾಲ ಅಂದರೆ ಅದು 12ನೇ ಶತಮಾನದ ಬಸವಣ್ಣನವರು ಅಂತೇಳಿ ಎಲ್ಲ ಸ್ಮರಿಸಬೇಕಾಗಿರುವಂಥದ್ದು. ಅವರ
ಆ ಒಂದು ಸ್ತ್ರೀ ಪುರುಷ ಅನ್ನೋ ಭೇದವನ್ನು ದೂರ ಮಾಡಿ ಎಲ್ಲರಿಗೂ ಸಮಾನ. ನೋಡಿ, ಒಂದು ಮಾತನ್ನು ಹೇಳ್ತಾರೆ, ಮಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅನ್ನುವಂತಹ ಮಾತಿದೆ. ಹಾಗೆ ಇವತ್ತು ಹೆಣ್ಣು ಬೇರೆಯಲ್ಲ ಗಂಡು ಬೇರೆಯಲ್ಲ, ಇಬ್ಬರು ಸಮಾನ ಅನ್ನುವಂತಹ ತತ್ವವನ್ನು ಜಗತ್ತಿಗೆ ಬಿತ್ತರಿಸಿದಂಥ ಒಂದು ಕಾಲ ಅಂದರೆ ಅದು 10ನೇ ಶತಮಾನದ ಬಸವಣ್ಣನವರು ಅಂತ ಹೇಳಬೇಕಾಗಿದೆ. ಅದೇ ಅನುಭವ ಮಂಟಪ ಕೊಟ್ಟಂಥ ದೊಡ್ಡ ಕೊಡುಗೆ ಅಂತೇಳಿ. ಅನುಭವ ಮಂಟಪದಲ್ಲಿ ಎಲ್ಲರೂ ಇರ್ತಾಯಿದ್ರು, ಪ್ರತಿಯೊಂದು ಕಾಯಕ ಮಾಡೋರು ಇರ್ತಾಯಿದ್ರು, ಹೆಣ್ಣು ಮಕ್ಕಳು ಇರ್ತಾಯಿದ್ರು. ಎಲ್ಲರೂ ತಮ್ಮ ತಮ್ಮ ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಳ್ತಾ ಇದ್ದರು. ಹಂಚಿಕೊಳ್ಳೋದ್ರ ಜೊತೆಗೆ ಯಾರೋ ಇನ್ನೊಬ್ಬರನ್ನ ಅವರನ್ನು ಖಂಡಿಸಬೇಕಾದ್ರೆ ಖಂಡಿಸ್ತಾ ಇದ್ದರು, ಒಪ್ಕೊಳ್ಳುವಂಥ ವಿಚಾರ ಸ್ವೀಕಾರ ಮಾಡ್ತಾಯಿದ್ರು. ಈ ಚಿಂತನೆಗಳನ್ನು ಮಾಡುವಂಥದ್ದೇ ಅದು ಅನುಭವ ಮಂಟಪ ಅಂತೇಳಿ ಕರೆಸ್ಕೊಳ್ಳುವಂತಹದ್ದು. ಅನೇಕ 33 ವಚನಕಾರ್ತಿಯರಾಗಿ ಹೋದರು. ಇವತ್ತೆಲ್ಲ ನೀವು ತಾಯಂದಿರು ಬಹಳ ಸಂಖ್ಯೆಯಲ್ಲಿ ಇರುವಂತಹ ಅವರು. ಯಾಕೆಂದರೆ ತಾಯಂದಿರ ಸ್ಥಾನ ಬಹಳ ದೊಡ್ಡ. ಈಗಾಗಲೇ ತಾಯಂದಿರ ದಿನ ಬರ್ತಾ ಇದೆ, ಮುಂದಿನ ಮಾತನಾಡ್ತೀನಿ. ಹಾಗೆ 12ನೇ ಶತಮಾನದಲ್ಲಿ ಎಂಥ ತಾಯಂದಿರಿದ್ದರು ಅಂತಂದರೆ, ಬಸವಣ್ಣನವರಿಗಿಂತಲೂ ಕೂಡ ಮುಂದೆ ಹೋದಂಥ ನೀಲಾಂಬಿಕಾ ತಾಯಿ, ಆಯ್ದಕ್ಕಿ ಮಾರಯ್ಯನಿಗಿಂತಲೂ ಕೂಡ ಮುಂದೆ ಹೋದಂಥ ಆಯ್ದಕ್ಕಿ ಲಕ್ಕಮ್ಮ ಅಂತ ಇದ್ಕೊಂಡು, ಮೋಳಿಗೆ ಮಹಾದೇವಯ್ಯನಿಗಿಂತಲೂ ಮೋಳಿಗೆ ಮಹಾದೇವಮ್ಮ ಮುಂದೆ ಹೋದಂಥ ಅವಳು. ಅಕ್ಕ ಮಹಾದೇವಿ ಇಡೀ ಶರಣ ಸಂಕುಲಕ್ಕೆ ಶಿಖರಪ್ರಾಯವಾದಂತಹ ಅವಳು. ಅದರ ಜೊತೆಗೆ ಸತ್ಯಕ್ಕ ಅನ್ನುವಂತಹ ಒಬ್ಬ ಶರಣೆ. ಸುಳೆ ಸಂಕವೇ ಒಬ್ಬರಲ್ಲ ಇಬ್ಬರಲ್ಲ, ಅನೇಕ ದುಗ್ಗಳೆ, ಅನೇಕ ಶರಣೆಯರು ಇವತ್ತು ಪುರುಷರಿಗಿಂತಲೂ ಕೂಡ ಹೆಚ್ಚಿನ ಸಾಧನೆಯನ್ನು ಮಾಡಿದಂತಹ ಒಂದು ಗೌರವಕ್ಕೆ ಪಾತ್ರ ಆದಂತಹ ಒಂದು ಸ್ಥಿತಿಯಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಆಗುವಂತಹದ್ದು. ಅಂತಹ ಅನೇಕ ತಾಯಂದಿರವನ್ನು ಇವತ್ತು ನಾವು ಸ್ಮರಣೆ ಮಾಡಿಕೊಳ್ಬೇಕು. ಒಬ್ಬ ಸತ್ಯಕ್ಕ ಅನ್ನುವಂಥ ತಾಯಿ. ಸತ್ಯಕ್ಕನ ಕಾಯಕ ಯಾವುದಪ್ಪ ಅಂದರೆ ಕಸ ಗುಡಿಸೋದು, ಬೀದಿಯ ಕಸವನ್ನು ಗುಡಿಸುವಂಥದ್ದು. ಇದು ಸ್ಕ್ಯಾವೆಂಜರ್ ಅಂತ ಏನು ಕರೀತಾರಲ್ಲ, ಬಂದು ಕೆಲಸ ಮಾಡೋದು, ಕಸ ಗುಡಿಸೋ ಕೆಲಸವನ್ನು ತಾಯಿ ಮಾಡ್ತಾ ಇಲ್ಲ. ಎಷ್ಟು ಸುಂದರವಾಗಿ ಅವ್ರು ಹೇಳ್ತಾರೆ, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ. ಅವ್ರು ಹೇಳ್ಕೊಂಡು ಹೋಗ್ತಾ ಧೂಪ ದೀಪಾರತಿ ನೇಮವಲ್ಲ, ಪರದನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನಿಜ ಈಶ್ವರ ಅಂತ ಹೇಳಿ ಬಹಳ ಸುಂದರವಾಗಿ ಶಂಭು ಜಕ್ಕೇಶ್ವರನಲ್ಲಿ ಎನ್ನುವಂತಹ ಮಾತನ್ನು ಸತ್ಯಕ್ಕೆ ಹೇಳ್ತಾನೆ. ಯಾವುದು ಪೂಜೆ, ಯಾವುದು ಅರ್ಚನೆ ಅನ್ನುವಂಥ ಪ್ರಶ್ನೆ ಬಂದಾಗ ಅವ್ರು ಹೇಳ್ತಾರೆ, ಮುರೇ ಮಾತೇಳುವಂಥದ್ದು ಪರದನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ಶಂಭು ಜಕ್ಕೇಶ್ವರನಲ್ಲಿ ಎನ್ನುವಂತಹ ಮಾತನ್ನು ಬಹಳ ಸ್ಪಷ್ಟವಾಗಿ ತಾಯಿ ಹೇಳುವಂತಹ ಮಾತಿದೆ. ಅಂತಹ ಅನೇಕ ಶರಣೀಯರು ಇವತ್ತು ನಾವು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಇವೆಲ್ಲ ಕಂಡಾಗೆ ಆಯ್ದಕ್ಕಿ ಲಕ್ಕಮ್ಮ ಇವತ್ತು ಒಂದೊಂದು ಮನೆ ಸಂತೋಷವಾಗಿ ನೆಮ್ಮದಿಯಾಗಿ ತೃಪ್ತಿಯಾಗಿ ಇರಬೇಕು ಅಂತಂದರೆ ಒಬ್ಬ ತಾಯಿ ಇರಬೇಕು. ಆ ತಾಯಿ ಎಂಥವಳಪ್ಪ ಅಂದರೆ ಆಯ್ದಕ್ಕಿ ಲಕ್ಕಮ್ಮ ಆಗಿರಬೇಕು. ಯಾಕೆ ಅಂತಂದರೆ ಇವತ್ತು ನಮ್ಮ ಆದಾಯದೊಳಗೆ ನಮ್ಮ ವರಮಾನದೊಳಗೆ ಹೇಗೆ ಬದುಕಬಹುದು ಅನ್ನೋದನ್ನು ತೋರಿಸಿಕೊಟ್ಟಂಥ ಒಬ್ಬ ತಾಯಿ ಅಂದರೆ 12ನೇ ಶತಮಾನದ ಆಯ್ದಕ್ಕಿ ಲಕ್ಕಮ್ಮ ಅಂತ ಹೇಳಬೇಕಾಗಿರುವಂಥದ್ದು. ಆಯ್ದಕ್ಕಿ ಲಕ್ಕಮ್ಮ, ಆಯ್ದಕ್ಕಿ ಮಾರಯ್ಯರ ಜೀವನ ಏನಪ್ಪ, ಒಂದಗಳು ಈ ಬೀದಿಯಲ್ಲಿ ಚೆಲ್ಲಿದಂತಹ ಅಕ್ಕಿಯನ್ನು ಆಯ್ದುಕೊಂಡು ಬಂದು, ನೋಡಿ ಚೆಲ್ಲುವುದ ಸಂಸ್ಕಾರ ನಮ್ಮದಲ್ಲ, ಚೆಲ್ಲಿದ್ದನ್ನು ಆಯ್ದುಕೊಂಡು ಬಂದು ಅದನ್ನು ಸಂಸ್ಕಾರ ಕೊಡುವಂಥದ್ದು ನಮ್ಮ ಧರ್ಮ ಅಂತೇಳಿ ಆ ಒಂದು ಕಾಯಕವನ್ನು ಮಾಡುವಂತಹ ತಾಯಿ ಅವ್ರು ಮಾಡ್ತಾಯಿದ್ರು. ಒಮ್ಮೆ ಅನುಭವ ಮಂಟಪದಲ್ಲೇ ಚಿಂತನೆ ಕೂತ್ಬಿಟ್ಟು ಅದಕ್ಕೆ ಮಾರಯ್ಯ ಸಮಯ ಆಯಿತು, ತಾಯಿ ಕಾಯ್ತಾ ಇದ್ದ ಮನೇಲಿ ಬರಲಿಲ್ಲ ಹೊರಟೋದು, ಮನೆಗೆ ಹೋದ್ಲು. ಎನ್ನಾಳ್ದನೆ ಕಾಯಕ ನಿಂದಿತ್ತು ಎದ್ದು ಬಾರ ಅಂತೇಳಿ ಕರೆದ್ಲು ಗಂಡನನ್ನು. ಎಷ್ಟು ಸುಂದರವಾದ ಮಾತು ನೋಡಿ, ಎನ್ನಾಳ್ದನೆ ಕಾಯಕ ನಿಂದಿತ್ತು ಎದ್ದು ಬಾರ ಕೊಡಲ್ಲ ಸಂಗಮ ದೇವ. ಬೇರೆ ಬೇರೆ ಹೇಗೆ ಕರೀತಾರೋ ಗೊತ್ತಿಲ್ಲ. ಆ ತಾಯಿ ಹೇಳುವಂಥದ್ದು ನೋಡಿ ಎಷ್ಟು ಸುಂದರವಾಗಿ ಮನೆಗೆ ಚುಚ್ಚಬೇಕು, ಮನಸ್ಸಿಗೆ ನಾಟಬೇಕು. ಆ ಮಾತುಗಳನ್ನು ಹೇಳುವುದರ ಮುಖಾಂತರ ಜ್ಞಾಪಿಸ್ತಾನೆ. ಮಾರಯ್ಯ ಓಡೋಡಿ ಹೋಗ್ತಾನೆ, ತಡವಾಗಿರ್ತದೆ. ಬಸವಣ್ಣವ್ರೇನು ಪರೀಕ್ಷೆ ಮಾಡಬೇಕು ಏನೋ ಗೊತ್ತಿಲ್ಲ, ಬೀದಿಯಲ್ಲಿ ಅಕ್ಕಿ ಬೇಕಾದಷ್ಟು ಸಿಗ್ತದೆ. ಅವನಿಗೆ ದಿವಸ ಆಯ್ಕೊಳ್ತಾ ಇದ್ದ. ಇವತ್ತು ಹಾಗಲ್ಲ, ತಡವಾಗಿ ಬಂದಿದ್ದಾನೆ, ನಿಧಾನ ಆಗಿದೆ, ಬಳ್ಕೊಳ್ಬೋದು, ಅಷ್ಟು ಅಕ್ಕಿ ಅವನಿಗೆ ಸಿಗ್ತಾ ಇದೆ. ಸಂತೋಷ ಆಯಿತು ಅವನಿಗೆ. ನನ್ನ ಮನೇಲಿ ಒಪ್ಕೊಳ್ತಾಳೆ, ನನ್ನ ಹೆಂಡತಿ ಇದನ್ನು ಸ್ವೀಕಾರ ಮಾಡ್ತಾಳೆ ಅಂತ ಆಸೆ ಆಗಿತ್ತು ಅವನಿಗೆ. ಆ ಮನೆ ಹೊತ್ಕೊಂಡು ಬರ್ತಾಯಿದ್ದ, ದಿವಸ ಎಷ್ಟು ತರ್ತಾ ಇದ್ದ, ಇವತ್ತು ತುಂಬ ಹೊತ್ಕೊಂಡು ಬರ್ತಾಯಿದ್ದ. ಅವನಿಗೆ ಸಂತೋಷ ಇತ್ತು, ಹೆಚ್ಚಿಗೆ ಸಿಕ್ಕದೆ ನನ್ನ ಹೆಂಡತಿ ಸಂತೋಷ ಪಡ್ತಾಳೆ ಅಂತೇಳಿ. ಆದರೆ ಆ ತಾಯಿ ಅಂತ ಅವಳು ಅಂದರೆ ಬಾಗಿಲಲ್ಲಿ ನೋಡ್ತಾ ಇದ್ಲು, ತನ್ನ ಗಂಡನಿಗೆ ಎಷ್ಟು ದುರಾಸೆ ಬಂದಿದೆ, ಏನು ಇಷ್ಟೊಂದು ಹೊತ್ಕೊಂಬತ್ತಾ ಇದ್ದಾರಲ್ಲ, ದಿವಸ ಇಷ್ಟೇ ತತ್ತಾ ಇದ್ದರು, ಇವತ್ತೇನು ಇಷ್ಟು ತತ್ತಾ ಇದ್ದಾರಲ್ಲ ಅಂಥೇಳಿ ಬಾಗಿಲಿಂದ ಒಳಗೆ ಬಿಟ್ಕೊಳ್ಳೋದಿಲ್ಲ, ಅಲ್ಲೇ ನಿಲ್ಲಿಸ್ತಾಳೆ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೇಲೆಯ, ಈ ಸಖಿ ಆಸೆ ನಿಮಗೇಕೆ ಅಂತ ಹೇಳಿ ತಾಯಿ ಏನು ಮಾಡ್ತಾಳೆ, ಗಂಡನನ್ನು ಎಚ್ಚರಿಸ್ತಾಳೆ. ಇದು ನಿನ್ನ ಕಾಯಕದ ಫಲ ಅಲ್ಲ,
ಇದು ನಿನ್ನ ಕಾಯಕ ದುರಾಸೆಯ ಫಲ ಆಗಿರುವಂಥದ್ದು. ನಿನ್ನ ಕಾಯಕದಿಂದ ಎಷ್ಟು ತರ್ತಿದೆಯೋ ಅಷ್ಟು ಮಾತ್ರ ನಾನು ತೆಗೆದುಕೊಳ್ತೀನಿ, ಮಿಕ್ಕಿದ್ದು ನಮ್ಮದಲ್ಲ, ಅಲ್ಲೇ ಸುರಿದು ಬಾ ಅಂತೇಳಿ ತನ್ನ ಗಂಡನನ್ನು ಎಚ್ಚರಿಸಿ ಹಿಂದಕ್ಕೆ ಕಳಿಸುವಂಥ ಒಬ್ಬ ತಾಯಿ ಇದ್ದಳು ಅಂತಂದರೆ ಅದು ಆಯ್ದಕ್ಕೆ ಲಕ್ಕಮ್ಮ ಅಂತ ಹೇಳಬೇಕಾಗಿರುವಂಥದ್ದು. ಬಸವ ಜಯಂತಿಯ ಪವಿತ್ರ ಕಾರ್ಯಕ್ರಮದ ಜೊತೆಗೆ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹರ್ಷಿಗಳವರ ಸ್ಮರಣೆಯನ್ನು ಮಾಡ್ತಾಯಿದೆ. ಇವತ್ತು ಮಠ ಅಂದರೆ ಒಂದು ಸೇವಾ ಕೇಂದ್ರ ಆಗಿರುವಂಥದ್ದು. ಇವತ್ತು ನೀವೆಲ್ಲ ಮೋದಿಯವರನ್ನು ಮೋದಿ ಅಂದರೆ ಇವರಲ್ಲ, ಎಮ್ ಸಿ ಮೋದಿ ನಿಮಗೆ ಭಾಳ ಜನಕ್ಕೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಕಣ್ಣಿನ ನೇತ್ರ ತಜ್ಞರಾಗಿದ್ದಂತಹ ಅವರವರು. ಭಾಳಷ್ಟು ಕಾಲದಲ್ಲಿ ಅವರು ಭಾಳ ವರ್ಷಗಳ ಹಿಂದೆ ಈ ಒಂದು ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಹಳ್ಳಿಗೆ ಹೋಗಿ ಮಾಡಿದಂತಹ ಅವರು, ಶಿಬಿರಗಳನ್ನು ಮಾಡಿ ಹಳ್ಳಿಯಲ್ಲೇ ಕಣ್ಣಿನ ಚಿಕಿತ್ಸೆಯನ್ನು ಮಾಡಿದಂತಹ ಅವರು ಡಾಕ್ಟರ್ ಎಮ್ ಸಿ ಮೋದಿ ಅಂತೇಳಿ ಕರೆಸ್ಕೊಂಡಿರುವಂತಹ ಅವರೊಂದು ಮಾತು ಹೇಳ್ತಾ ಇದ್ರು ನಮ್ಮ ಪರಮ ಪೂಜ್ಯರ ಬಗ್ಗೆ. ಮಠ ಅಂದರೆ ಸಿದ್ಧಗಂಗಾ ಮಠ, ಸ್ವಾಮಿಗಳು ಅಂದರೆ ಶಿವಕುಮಾರ ಸ್ವಾಮಿಗಳು ಅನ್ನುವ ಮಾತನ್ನು ಡಾಕ್ಟರ್ ಎಮ್ ಸಿ ಮೋದಿಯವರು ಹೇಳ್ತಾಯಿದ್ರು. ಅದರಂತೆ ನಾನು ಹೇಳಬೇಕಾಗಿರುವಂಥದ್ದು, ಕರ್ನಾಟಕ ಅಂದರೆ ಮಠಗಳು, ಕರ್ನಾಟಕ ಮಠ ಅಂದರೆ ಸ್ವಾಮಿಗಳು ಅಂತ ಹೇಳಬೇಕಾಗಿದೆ. ನೀವು ಬೆಳಗಾವಿಯಿಂದ ಮೈಸೂರವರೆಗೆ ನೋಡ್ಕೊಂಡು ಬನ್ನಿ, ಇವೆಲ್ಲೇ ಮಠಗಳಿಗೆ ಹೋಗಿ ಯಾವುದೋ ಒಂದು ರೂಪದ ಸೇವೆ ನಡ್ಕೊಂಡು ಬರ್ತಾ ಇದೆ. ಇವತ್ತು ನಾಗನೂರು ಮಠದಿಂದ ಸುತ್ತೂರು ಮಠಕ್ಕೆ ತೆಗೆದುಕೊಳ್ಳಿ, ಮಧ್ಯದಲ್ಲಿ ಎಷ್ಟೆಲ್ಲ ಮಠಗಳಿದೆ. ಪುಟ್ಟ ಮಠ ಇರ್ಬೋದು, ದೊಡ್ಡ ಮಠ ಇರ್ಬೋದು. ಮಠ ದೊಡ್ಡದು ಗಟ್ಟದ ಮಠ ಅಲ್ಲ, ಅಲ್ಲಿ ನಡೆಯುವ ಸೇವೆ ಅತ್ಯಂತ ಮುಖ್ಯವಾಗಿರುವಂಥದ್ದು. ಆ ಸಾಲಿನಲ್ಲಿ ನಿಲ್ಲುವಂತಹ ಬಹುದೊಡ್ಡ ಹೆಸರು ಅಂದರೆ ಅದು ಶಿವಕುಮಾರ ಮಹಾಸ್ವಾಮಿಗಳವರ ಹೆಸರು ಅಂತ ನಾವು ಹೇಳಬೇಕಾಗಿದೆ. ಲಕ್ಷಾಂತರ ಜನರ ಬದುಕಿಗೆ ಒಂದು ಬೆಳಕನ್ನು ತೋರಿಸಿದಂಥ ಅವರು ಶಿವಕುಮಾರ ಮಹಾಶಿವಗಳವರು ಅಂತೇಳಿ. ನೋಡಿ, ಕಾಳಿದಾಸನ ರಘುವಂಶ ಮಹಾಕಾವ್ಯ ಇದೆ. ಆ ಮಹಾಕಾವ್ಯದಲ್ಲಿ ಕಾಳಿದಾಸ ಆ ಕವಿಗಳ ವರ್ಣನೆಯನ್ನು ಮಾಡ್ಕೊಂಡು ಹೋಗ್ತಾನೆ. ಕವಿಗಳ ವರ್ಣನೆಯಲ್ಲ, ರಾಜರ ವರ್ಣನೆಯನ್ನು ಮಾಡ್ಕೊಂಡು ಹೋಗ್ತಾನೆ. ರಾಜರು ಹೇಗಿರ್ತಾ ಇದ್ರು, ಹೇಗೆ ರಾಜ್ಯಭಾರ ಮಾಡ್ತಾಯಿದ್ರು, ಪ್ರಜೆಗಳನ್ನು ಹೇಗೆ ನೋಡ್ಕೊಳ್ತಾ ಇದ್ರು ಅನ್ನುವಂತಹ ಮಾತನ್ನು ಹೇಳ್ತಾ, ಪ್ರಜಾನಾಂ ವಿನಯಾದಾನಾದ್ ರಕ್ಷಣಾತ್ ಭರಣಾದಪಿ ಸ ಪಿತರಸ್ತಾಸಾಂ ಕೇವಲಂ ಜನ್ಮಹೇತವಃ ಅಂತ ಒಂದು ಮಾತು ಹೇಳ್ತಾನೆ. ಅಂದರೆ ಅವ್ರ ರಾಜ್ಯವನ್ನು ಆಳ್ತಾ ಇದ್ದಂಥ ರಾಜರುಗಳು ಹೇಗಿದ್ರಪ್ಪ ಆ ರಾಜ್ಯದಲ್ಲಿ ಅಂದರೆ, ಆ ಪ್ರಜೆಗಳಿಗೆಲ್ಲ ತಂದೆ ತಾಯಿಗಳಂತೆ ಇರ್ತಾಯಿದ್ರು. ಮತ್ತು ಅವ್ರ ತಂದೆ ತಾಯಿಗಳೇನು, ಅವರ ಜನ್ಮಕ್ಕೆ ಮಾತ್ರ ಅವರ ಕಾರಣ ಆಗಿರ್ತಾಯಿದ್ರು. ರಾಜ ಅವರ ಜೀವನಕ್ಕೆ ಕಾರಣ ಆಗ್ತಾ ಇದ್ದ. ಅವರಿಗೆ ಶಿಕ್ಷಣ ಇರ್ಬೋದು, ರಕ್ಷಣೆ ಇರ್ಬೋದು, ಸಂಸ್ಕಾರ ಇರ್ಬೋದು, ಅವೆಲ್ಲವನ್ನು ಕೊಡುವಂತಹವನು ರಾಜನಾಗಿದ್ದ ಅಂಥೇಳಿ. ಹಾಗೆ ಶ್ರೀಮಠದಲ್ಲಿ ಸಿದ್ಧಗಂಗಾ ಶ್ರೀ ಕ್ಷೇತ್ರದಲ್ಲಿ ಅಂತಹ ಒಂದು ಕಾರ್ಯವನ್ನು 89 ವರ್ಷಗಳ ಕಾಲ ನಿರಂತರವಾಗಿ ಮಾಡಿದಂಥ ಒಬ್ಬ ಸ್ವಾಮಿಗಳು ಅಂದರೆ ಅದು ಶಿವಕುಮಾರ ಮಹಾಸ್ವಾಮಿಗಳವರು ಮಾಡಿಕೊಂಡು ಬಂದಂತಹ ಅದೊಂದು ದಾಖಲೆಯಾಗಿರುವಂಥದ್ದು. ಒಂದೇ ಕ್ಷೇತ್ರದಲ್ಲಿದ್ದು ಒಂದು ಧಾರ್ಮಿಕ ಕ್ಷೇತ್ರದ ನೇತೃತ್ವವನ್ನು ವಹಿಸಿ ಸುದೀರ್ಘವಾಗಿ 89 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂಥ ಒಂದು ಕೀರ್ತಿ ಅಂದರೆ ಅದು ಶಿವಕುಮಾರ ಮಹಾಶಿವಗಳವರಿಗೆ ಸಲ್ಲುವಂಥ ಕೆಲಸ ಆಗ್ತದೆ. ನೀವೆಲ್ಲ ಸಮರ್ಥ ರಾಮದಾಸರ ಒಂದು ಕಥೆ ಇದೆ. ಅವ್ರು ಹೇಳ್ತಾರೆ, ಜಗತ್ತಿನಲ್ಲಿರುವಂತಹ ಅವ್ರನ್ನೆಲ್ಲ 5 ವರ್ಗ ಮಾಡಿದ್ದಾರೆ. ಒಂದು ಶಿಲಾವರ್ಗ, ಮತ್ತೊಂದು ಸಸ್ಯವರ್ಗ, ಇನ್ನೊಂದು ಪ್ರಾಣಿ ವರ್ಗ, ಇನ್ನು ಮನುಷ್ಯ ವರ್ಗ, 5ನೇವರು ದೇವವರ್ಗ ಅಂತ. ಏನಿಲ್ಲ, ಅವರವರ ಕೆಲಸದ ಮೇಲೆ ಇದು ಅನ್ವಯ ಆಗುವಂಥದ್ದು. ಶಿಲಾವರ್ಗ ಅಂದರೆ ನಾನೊಬ್ಬ ಚೆನ್ನಾಗಿರ್ಬೇಕು, ಬೇರೆ ಏನನ ಇರಲಿ, ಅವನೊಬ್ಬ ಹೆಂಡತಿ ಬೇಡ, ಮಕ್ಕಳು ಬೇಡ, ಯಾರು ಬೇಡ, ನಾನು ಚೆನ್ನಾಗಿರ್ಬೇಕು, ನಾನೊಬ್ಬ ಚೆನ್ನಾಗಿರಬೇಕು ಬಯಸುವಂತಹವನ್ನೇ ಶಿಲಾವರ್ಗ ಅಂತ ಕರೆದ್ರು. ಸಸ್ಯವರ್ಗ ಅಂದರೆ ಇಲ್ಲ, ನಾನು ಚೆನ್ನಾಗಿರಬೇಕು, ನನ್ನ ಮಕ್ಕಳು, ನನ್ನ ಹೆಂಡತಿ ಅಷ್ಟೇ, ನನ್ನ ಕುಟುಂಬ ಚೆನ್ನಾಗಿರಬೇಕು ಅಂತೇಳಿ. ಇನ್ನು 3ನೇ ವರ್ಗ ಪ್ರಾಣಿ ವರ್ಗ ಅಂದರೆ ಇಲ್ಲ, ನಾನು ಚೆನ್ನಾಗಿರಬೇಕು, ನನ್ನ ಕುಟುಂಬ, ನನ್ನ ಹಳ್ಳಿ, ನನ್ನ ಪರಿವಾರ, ಈಗ ಸುತ್ತಮುತ್ತ ಎಲ್ಲ ಚೆನ್ನಾಗಿರಬೇಕು ಅಂತ ಬಯಸುವಂತಹವನು ಅವನು. ಇನ್ನು ಮನುಷ್ಯ ವರ್ಗ ಅಂದರೆ ನಾನಷ್ಟೇ ಅಲ್ಲಪ್ಪ, ನಮ್ಮೂರು, ನನ್ನ ಗ್ರಾಮ, ನನ್ನ ರಾಜ್ಯ, ನನ್ನ ದೇಶ ಚೆನ್ನಾಗಿರಬೇಕು ಅಂತ ಬಯಸುವಂತಹ ಅವನು. ಇನ್ನು ಕೊನೆಯವರಿದ್ದಾರಲ್ಲ ವಿಶ್ವಮಾನವರು ಅಂದರೆ ಅವರೆಲ್ಲ ಇವನ್ನು ಮೀರಿ ಇಡೀ ಪ್ರಪಂಚವೇ ಚೆನ್ನಾಗಿರಬೇಕು ಅಂತ ಬಯಸುವಂಥವ್ರು ಯಾರಪ್ಪ ಅಂದರೆ ಅದು ವಿಶ್ವಮಾನವರು ಅಂತೇಳಿ ದೇವಮಾನವರು ಅಂತ ಕರೆದಿದ್ದಾನೆ. ಆ ಸಾಲಿನಲ್ಲಿರುವಂತಹ ಬಹುದೊಡ್ಡ ಹೆಸರು ಅಂದರೆ ಅದು ಶಿವಕುಮಾರ ಮಹಾಶಿವಗಳವರು ಅಂತೇಳಿ ಸ್ಮರಿಸ್ಕೊಳ್ಬೇಕಾಗಿರುವಂಥದ್ದು. ಅಂತಹ ಪರಮ ಪೂಜ್ಯರನ್ನು ಇವತ್ತು ನಾವೆಲ್ಲ ಇಲ್ಲಿ ಸ್ಮರಣೆ ಮಾಡಿಕೊಳ್ತಾ ಇದ್ದೀವಿ. ಅವರು ಕೊಟ್ಟಂತಹ ಬೆಳಕು, ಅವರು ನೀಡಿದಂತಹ ಇವತ್ತು ಪ್ರಸಾದ ಇವತ್ತು ಅನೇಕ ಜನಗಳನ್ನು ಇವತ್ತು ಎಷ್ಟಕ್ಕೆ ಬೆಳೆಸುವಂಥ ಕೆಲಸ ಆಗಿದೆ. ಅವರು ಕೊಟ್ಟಂತಹ ಶಿಕ್ಷಣದಿಂದಾಗಿ ಇವತ್ತು ಅನೇಕರು ಇವತ್ತಿಲ್ಲಿ ಬಂದಿದ್ದಾರೆ. ಇಲ್ಲಿ ಬಂದಿರುವಂಥವ್ರನ್ನೆಲ್ಲ ನೋಡಿದಾಗ ಅದೆಲ್ಲಿದ್ದಾರಪ್ಪ ಶಿವಕುಮಾರ ಮಹಾಸ್ವಾಮಿಗಳವರು ಅಂದರೆ ನಿಮ್ಮಲ್ಲೆಲ್ಲರಲ್ಲಿದ್ದಾರೆ ಅಂತೇಳಿ ಭಾವಿಸ್ಕೊಳ್ಬೇಕಾಗಿರುವಂಥದ್ದು. ಅದು ಶಿವಕುಮಾರ ಮಹಾಸ್ವಾಮಿಗಳವರು ಮಾಡಿದಂಥ ಬಹುದೊಡ್ಡ ಸೇವಾ ಕಾರ್ಯ. ಇವತ್ತು ನಾವು ಯಾವತ್ತೂ ಕೂಡ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಮತ್ತು ಅವ್ರಿಗೆ ಹೋಲಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಅವರ ದಿನಚರಿ ಆಗಿರ್ತಾ ಇತ್ತು. ಅವರ ದಿನಚರಿಯನ್ನು ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರು 2:30 ಬೆಳಗಿನ ಜಾವ ಎಷ್ಟೇ ಕಷ್ಟ ಆಗಲಿ, ಎಂಥ ಸಂದರ್ಭ ಇರಲಿ, ಎಷ್ಟೇ ರಾತ್ರಿಗೆ ಬಂದಿರಲಿ 2:15 ಗಂಟೆಗೆ ಎದ್ದೇಳ್ತಾ ಇದ್ದರು. ಅವ್ರು ನಿರಂತರವಾಗಿ ಅವರ ಪೂಜಾ ನಿಷ್ಠೆ ಅಷ್ಟಿತ್ತು, ಅವರ ಕಾಯಕ ನಿಷ್ಠೆಯನ್ನು ಅಷ್ಟು ಮಾಡ್ತಾಯಿದ್ರು. ನಮ್ಮ ಪರಮ ಪೂಜ್ಯರು ಹೇಗೆ ಕಾಯಕ ಮಾಡ್ತಾಯಿದ್ದಾರೆ ಅಂದರೆ ಬೆಳಗ್ಗೆ ಎದ್ದು ಆ ಕಾಲದಲ್ಲಿ ಸೌದೆ ಹೊಡೆದಿದ್ದಾರೆ, ಕಸ ಗುಡಿಸಿದ್ದಾರೆ, ಅಡುಗೆ ಮಾಡಿದ್ದಾರೆ, ಮಕ್ಕಳಿಗೆ ಊಟ ಬಡಿಸಿದ್ದಾರೆ,
ಇಲ್ಲಿ ಹಳ್ಳಿ ಕಡೆಗಳಿಗೆ ಆ ಕಾಲದಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ, ನಡೆದು ಹೋಗಿದೆ. ಸ್ವಾಮಿಗಳು ಹೇಳ್ತಾಯಿದ್ರು, ನಾನು 25 ಮೈಲಿ ನಡ್ಕೊಂಡು ಹೋಗ್ತಿದ್ದೆ ಸ್ವಾಮಿಗಳೇ ಅಂತ ನನಗೆ ಹೇಳ್ತಾಯಿದ್ರು. ನಾವು ಇವತ್ತು 1 ಮೈಲಿ ನಡೆಯೋಕ್ಕೂ ನಮ್ಮ ಕೈಲಿ ಆಗೋದಿಲ್ಲ. ಅಂತಹ ಕಾಲದ 25 ಮೈಲಿ ನಿರಂತರವಾಗಿ ನಡೆಯೋದ್ರ ಮೂಲಕ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಇಡೀ ತಮ್ಮ ದೇಹವನ್ನು ಕಾಯವನ್ನು ಮಠದ ಸೇವೆಗಾಗಿ ಸವೆಸಿದಂತಹ ಅವರು ಅಂದರೆ ಅದು ಶಿವಕುಮಾರ ಮಹಾಶಿವಗಳವರು ಅಂತ ಹೇಳಬೇಕಾಗಿದೆ. ಅದಕ್ಕೆ ನೀವು ಸಿದ್ದಯ್ಯ ಪುರಾಣಿಕರ ಮಾತಿದೆ, ಭಿಕ್ಷೆ ಹೊರಟಿದೆ ಜಂಗಮದ ಜೋಳಿಗೆ, ಲಕ್ಷ ಜನಗಳ ಪರೆದಿದೆ ಅಂತೇಳಿ ಭಾಳ ಸುಂದರವಾಗಿ ಹೇಳ್ತಾ, ಸದ್ದು ಗದ್ದಲ ವಿರದ ಸಾಧನೆ ಇಲ್ಲಿ ಗದ್ದಿಗೆ ಏರಿದೆ, ಕಾಯಕವೇ ಕೈಲಾಸವೆನ್ನುವ ಮಾತುಕೃತಿಯಳು ಮೂಡಿದೆ, ಕಾವಿಯುಡುಗೆ ನಟ್ಟು ನಭವೇ ಕಿರಣ ಹಸ್ತವ ಚಾಚಿದೆ, ಎಲ್ಲ ನನ್ನವರೆನ್ನುವ ಭಾವದ ಕರುಣೆಯ ಕಣ್ ತೆರೆದಿದೆ ಎನ್ನುವ ಮಾತನ್ನು ಸಿದ್ದಯ್ಯಪ್ಪ ನಮ್ಮ ಜೆ ಶಿವರುದ್ರಪ್ಪನವರು, ಅವರು ಶ್ರೀಮಠದ ಹಳೆಯ ವಿದ್ಯಾರ್ಥಿ, ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿರುವಂಥದ್ದು. ಅವರು 3 ವರ್ಷ ಶ್ರೀಮಠದಲ್ಲಿ ಅಭ್ಯಾಸವನ್ನು ಮಾಡಿದಂತಹ ಅವರು ಅಲ್ಲೆಲ್ಲ ನೋಡಿ, ಇವತ್ತೇನು ನಾಗಣ್ಣನವರು ನೀವೆಲ್ಲ ಪರಿಚಯ ಇದೆ, ನಾನು ಅಲ್ಲೇ ಬೆಳೆದೆ ಎನ್ನುವ ಮಾತು ಹೇಳಿದ್ರಲ್ಲ, ಅದೇ ರೀತಿಯಲ್ಲಿ ಜೆ ಶಿವರುದ್ರಪ್ಪನವರು ಕೂಡ ಅಲ್ಲಿ ಬೆಳೆದು ಅವರ ಅನುಭವವನ್ನು ಆ ವಚನದ ಮೂಲಕ ಹಂಚಿಕೊಂಡಿರುವಂತಹ ಅವರು ನಮ್ಮ ಪರಮ ಪೂಜ್ಯರ ಒಂದು ಸ್ಮರಣೆಯನ್ನು ಮಾಡುವಂಥದ್ದು ನಮ್ಮೆಲ್ಲರಿಗೆ ಒಂದು ಶಕ್ತಿ ಇದ್ದ ಹಾಗೆ. ನನಗೆ ನಿಮ್ಮ ನೆನಹಾದಾಗಲೇ ಉದಯ, ನನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ ಅನ್ನುವ ಬಸವಣ್ಣನವರ ಮಾತಿನಂತೆ ಅವರ ನೆನಹು ನಮ್ಮೆಲ್ಲರಿಗೆ ಮತ್ತಷ್ಟು ಶಕ್ತಿ, ಆತ್ಮವಿಶ್ವಾಸ, ಉತ್ಸಾಹವನ್ನು ತುಂಬುವ ಕೆಲಸ ಆಗ್ತದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವಿಶ್ವ ಮಾತೆಯರ ದಿವಸ ಅಂತೇಳಿ ಕರೆದಿದ್ದಾರೆ. ನೀವು ಅಮೆರಿಕಾದಲ್ಲಿ ಇವತ್ತೊಂದು ದಿವಸ ನೀವು ಕೊಡ್ತೀರಿ, ಆದರೆ ನಮ್ಮ ಭಾರತದಲ್ಲಿ ಆಗಲ್ಲ. ಪ್ರತಿ ದಿವಸವೂ ಮಾತೆಯ ದಿವಸನೇ. ಪ್ರತಿ ದಿವಸ ನಾವು ಎದ್ದ ತಕ್ಷಣ ತಾಯಿಯನ್ನು ನೆನೆಸ್ಕೋಬೇಕು. ನಿನ್ನ ತಾಯಿ ನಮಸ್ಕಾರ ಮಾಡು ದಿವಸ ಎದ್ದು ಅಂತೇಳಿ ಆ ಸಂಸ್ಕಾರನ ಕೊಟ್ಕೊಂಡು ಬಂದಿರುವಂಥ ಅವ್ರು ಇವತ್ತು ಕಡಿಮೆ ಆಗಿರ್ಬೋದು, ಆದರೆ ಹಿಂದಿನಿಂದಲೂ ಕೂಡ ತಾಯಂದಿರಿಗೆ ಅಷ್ಟು ದೊಡ್ಡ ಗೌರವವನ್ನು ಕೊಟ್ಕೊಂಡು ಬರುವಂತಹ ಒಂದು ಪರಂಪರೆ, ಸಂಸ್ಕಾರ ನಮ್ಮ ದೇಶದಲ್ಲಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತೇಳಿ ತಾಯಿಗೆ ದೊಡ್ಡ ಸ್ಥಾನವನ್ನು ಕೊಟ್ಟಂಥ ದೇಶ ಅದು ಭಾರತ ದೇಶ ಅಂತ ಹೇಳಬೇಕಾಗಿದೆ. ಅಂತಹ ಇವತ್ತು ತಾಯಿಗೆ ನಾವು ಎಷ್ಟು ಗೌರವ ಸಲ್ಲಿಸಿದ್ರೂ ಕಡಿಮೆ ಅಂತ ಹೇಳಬೇಕಾಗಿದೆ. ತಾಯಿಗಿಂತ ದೇವರಿಲ್ಲ ಅನ್ನುವಂತಹ ಮಾತಿದೆ. ಅದರಿಂದ ಇವತ್ತು ವಿಶ್ವ ಮಾತೆಯರ ದಿವಸ ಅಂತಂದರೆ ನಾವೆಲ್ಲರಿಗೆ ಯಾವುದೋ ಜನ್ಮ ಕೊಡ್ತಾಳಲ್ಲ, ಮೊದಲನೇ ತಾಯಿ ಅವಳು ಯಾವತ್ತು. ಏಕೆಂದರೆ 9 ತಿಂಗಳು ನಮಗೆ ಹೆತ್ತು ಹೊತ್ತು ಏನೆಲ್ಲ ನೋವು ಕಷ್ಟ ಅನುಭವಿಸಿ ಹೆತ್ತದಷ್ಟೇ ಅಲ್ಲ, ಹೆತ್ತ ಮೇಲೆ ಇನ್ನು 9 ವರ್ಷ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾಳೆ. 9 ತಿಂಗಳಲ್ಲ, 9 ವರ್ಷದವರೆಗೂ ನಮ್ಮನ್ನು ಕಾಪಾಡ್ತಾಳೆ. ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಾವು ತಾಯಿಗೆ ಏನಾಗಿರ್ತೀವಿ? ಮಕ್ಕಳೇ ಆಗಿರ್ತೀವಿ. ನೀವು ಮುದುಕರಾದರೂ ನಿಮ್ಮ ತಾಯಿ ಇದ್ದರೆ, ಅಜ್ಜಿ ಹಣ್ಣಾಗಿದ್ದರೆ ನೀವು ಮಕ್ಕಳೇ ಆಗಿರ್ತೀರಿ ಯಾವಾಗಲೂ ಕೂಡ. ಆವಾಗಲೂ ಆ ಪ್ರೀತಿಯನ್ನು ಹರಿಸ್ಕೊಳ್ತಾ ಇರ್ತಾರೆ. ಆ ಪ್ರೀತಿ ತಾಯಿಗೆ ಯಾವತ್ತೂ ಹೋಗಲ್ಲ. ತಾಯಿ ಅಂದರೆ ಅಷ್ಟು ದೊಡ್ಡ ಸ್ಥಾನ ಇರ್ಬೋದು. ಮಕ್ಕಳು ಹುಟ್ಬೋದು, ಕೆಟ್ಟ ಮಕ್ಕಳು ಹುಟ್ಬೋದು, ಅದು ಕೆಟ್ಟ ತಾಯಿ ಹುಡಲ್ಲ. ಶಂಕರಾಚಾರ್ಯರು ಮಾತಾಡ್ತಾರೆ, ಕುಪುತ್ರೋ ಜಾಯತೆ ಕುಮಾತ ಜಾಯತೆ ಅಂತ ಹೇಳ್ತಾರೆ. ಕೆಟ್ಟ ಮಕ್ಕಳು ಹುಟ್ಟೋದಕ್ಕೆ ಹುಟ್ಟಿರ್ಬೋದು, ಆದರೆ ಕೆಟ್ಟ ತಾಯಿ ಮಾತ್ರ ಜಗತ್ತಿನಲ್ಲಿ ಯಾರೂ ಹುಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಶಂಕರಾಚಾರ್ಯರ ಮಾತನ್ನು ಹೇಳಿರುವಂತಹ ಅವರು. ಅಂತಹ ತಾಯಿಯ ಸ್ಥಾನ ಬಹಳ ದೊಡ್ಡದು. ಇವತ್ತು ಜನನೇ ಜನ್ಮಭೂಮಿ ಸ್ವರ್ಗಕ್ಕೆ ಮಿಗಿಲು ಅನ್ನುವ ಮಾತು ನೀವೆಲ್ಲ ಕೇಳಿರುವಂತಹ ಅವರು. ಆ ಜನನಿಯ ಒಂದು ಮಹತ್ವವನ್ನು ತಿಳಿಸುವಂತಹ ಪವಿತ್ರವಾದಂತಹ ಇವತ್ತು ತಾಯಿಯ ದಿವಸ. ಇಲ್ಲಿ ಭಾಳ ಸಂಘಗಳಿದೆ. ಕನ್ನಡ ಸಂಘ ಇದೆ, VSNA ಇದೆ, ಜೊತೆಗೆ ಅನುಭವ ಮಂಟಪ ಇದೆ. ಈಗ ಬೇರೆ ಬೇರೆ ಎಲ್ಲ ಮಾಡಿದ್ದೀರಿ. ಆದರೆ ಒಂದು ತಿಳ್ಕೊಳ್ಳಿ, ನೀವೆಲ್ಲ ಎಲ್ಲ ಒಂದು ಅಂತ ಭಾವಿಸ್ಕೊಂಡು ಬದುಕಿ ಎಲ್ಲರೂ ಕೂಡ. ಕನ್ನಡ ಇರಲಿ, VSNA ಇರಲಿ, ಯಾವುದೇ ಇರಲಿ. ಯಾಕೆ ಅಂತಂದರೆ ಒಂದು ಮಾತಿದೆ, ಕಮಿಂಗ್ ಟುಗೆದರ್ ಈಸ್ ಎ ಬಿಗಿನಿಂಗ್, ಕಮಿಂಗ್ ಟುಗೆದರ್ ಈಸ್ ಎ ಬಿಗಿನಿಂಗ್, ಕೀಪಿಂಗ್ ಟುಗೆದರ್ ಈಸ್ ಎ ಪ್ರೋಗ್ರೆಸ್, ಆಮೇಲೆ ವರ್ಕಿಂಗ್ ಟುಗೆದರ್ ಈಸ್ ಎ ಸಕ್ಸಸ್. ಅದನ್ನು ನೀವು ಯಾವತ್ತು ಮನಸ್ಸಿನಲ್ಲಿ ಇಟ್ಕೊಂಡು, ನಾವು ಕನ್ನಡ ಇರಲಿ ಏನೇ ಇರಲಿ, ಯಾರೇ ಭಾರತೀಯರಿದ್ದರೆ ನಾವೆಲ್ಲ ಒಂದು ಅನ್ನುವ ಭಾವನೆಯನ್ನು ನೀವೆಲ್ಲ ತುಂಬಿಕೊಂಡು ಇಲ್ಲಿ ಕೆಲಸವನ್ನು ಮಾಡಲಿ ಅನ್ನುವ ಹಾರೈಕೆಯನ್ನು ವ್ಯಕ್ತ ಮಾಡ್ತಾ, ಏಕೆಂದರೆ ಒಂದು ಮಾತಿದೆ, ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ ಅಂತ. ಒಳ್ಳೆಯದನ್ನು ಎಲ್ಲೇ ಬಂದರೂ ಯಾರಿಂದ ಬಂದರೂ ಸ್ವೀಕಾರ ಮಾಡಬೇಕಂತೆ. ಒಂದು ಗಿಳಿ ಹೇಳಿದ್ರೆ ಕೇಳಬೇಕು, ಒಂದು ಮಗು ಹೇಳಿದ್ರೆ ಕೇಳಬೇಕಂತೆ. ಹಾಗೆ ಒಳ್ಳೆಯದು ಎಲ್ಲೇ ಇದ್ದರೂ ಕೂಡ ಸ್ವೀಕರಿಸುವಂಥ ಒಂದು ಮನೋಭಾವ ನಮ್ಮಲ್ಲೆಲ್ಲರೂ ಇರಬೇಕು ಅಂತ ಹೇಳಿ ಆನೋ ಭದ್ರಾಣಿ ಶೃಣ್ವಂತು ರಥೋ ವಿತ್ ವಿಶ್ವತಃ ಅಂತ ಹೇಳ್ತಾರೆ. ಒಳ್ಳೆಯದು ನಮಗೆ ಎಲ್ಲ ಕಡೆಯಿಂದ ಬರಲಿ ಅಂತೇಳಿ ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರ್ತಿ ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗೆ ಆನ ತುಂಬಿ ಅಂತೇಳಿ ನಾವೆಲ್ಲನೂ ಒಳ್ಳೆಯದನ್ನೇ ಕಿವಿಗೆ ತಂದ್ಕೊಳ್ಳೋಣ, ಕಣ್ಣಿಗೆ ಒಳ್ಳೇದು ತಂದ್ಕೊಳ್ಳೋಣ, ಮನಸ್ಸಿಗೆ ಒಳ್ಳೇದು ತಂದ್ಕೊಳ್ಳೋಣ. ಈ ದೇಶದಲ್ಲಿ ಬೇರೆದೆಲ್ಲ ಇರಲಿ, ಅದನ್ನೆಲ್ಲ ದೂರ ಇರಿಸಿ ಒಳ್ಳೆಯದನ್ನೇ ಸ್ವೀಕರಿಸುವಂತಹ ಒಂದು ಮನೋಭಾವ ಮನಸ್ಸು ನಮ್ಮೆಲ್ಲರಲ್ಲಿ ಇರಲಿ ಅಂತ ಹಾರೈಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಸಂತೋಷ ಆಗಿದೆ ಎನ್ನುವಂತಹ ಮಾತನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತಾಯಿಂದಿರ ದಿನದ ಈ ಒಂದು ಶುಭಾಶಯಗಳನ್ನು ಮತ್ತೊಮ್ಮೆ ಕೊಡ್ತಾ, ಎಲ್ಲ ತಾಯಿಂದರಿಗೂ ಮತ್ತೊಮ್ಮೆ ನಾನು ನಮಿಸಿ
ಎಲ್ಲರಿಗೂ ಕೂಡ ಶರಣಾರ್ಥಿಗಳು.